ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಾನು ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ? ನಾನೇ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಈ ಮನೆಯಿಂದ ಹೋಗಕ್ಕೆ ಒಂದು ಅವಕಾಶ ಕೊಡು ಅಂತ. ಆ ದೇವ್ರೆ ಮಾಡ್ಕೊಟ್ಟಿರೋ ಅವಕಾಶ ಇದು. ನಾನು ಹೊರಟೋಗ್ತೀನಿ. ಅದೇ ಸರಿ, ಮತ್ತೆ ನಾನು ಯಾವತ್ತೂ ಇಲ್ಲಿಗೆ ಬರೋಕ್ಕಿಲ್ಲ. ಪದ್ಮಿನಿ, ಪದ್ಮಿನಿ, ಬಾಗಲ್ ತೆಗಿ ಪದ್ಮಿನಿ. ನಂದನ್ ಅವ್ರೆ, ನಾನು ನೀವು ಒಬ್ರಿಗೊಬ್ರು ನೋಡ್ಬಾರ್ದು ಅಂತ ಮರ್ತೋಯ್ತಾ ನಿಮ್ಗೆ? ದಯವಿಟ್ಟು ದೊಡ್ಡವ್ರ ಮಾತಿಗೆ ಬೆಲೆ ಕೊಡಿ. ಪದ್ಮಿನಿ, ನೀನ್ ಇವತ್ತು ತವ್ರ ಮನೆಗೆ ಹೋಗ್ತಿದ್ಯಾ? ಈಗ್ಲೂ ನಿನ್ ಮುಖ ನೋಡ್ದೆ ಹಂಗೆ ಕಳ್ಸ್ಕೊಡ್ಬೇಕಾ ನಾನು? ಬಾಗಲ್ ತೆಗಿ ಪದ್ಮಿನಿ, ಪ್ಲೀಸ್. ಅಕ್ಕ, ಅಕ್ಕ, ಬಾಗಲ್ ತೆಗಿ. ಪೂರ್ವಿ, ದಯವಿಟ್ಟು ಸ್ವಲ್ಪ ಹೊತ್ತು ನನ್ ಪಾಡಿಗೆ ನನ್ನ ಬಿಟ್ಬಿಡು. ಅಕ್ಕ ಪ್ಲೀಸ್ ಬಾಗಲ್ ತೆಗಿ. ಅಕ್ಕ, ಅಕ್ಕ ಹೊರಟೇ ಬಿಟ್ಟಿಯಾ? ನನ್ನನ್ನು ನಿನ್ ಜೊತೆ ಕರ್ಕೊಂಡು ಹೋಗೆ. ನೀನೇ ಇಲ್ದೇ ಇರೋ ಈ ಮನೇಲಿ ನಾನ್ ಹೆಂಗಿರ್ಲಿ? ನೋಡು ಪೂರ್ವಿ, ಯಾರಿದ್ರು ಯಾರಿಲ್ಲ ಅಂದ್ರು ನೀನ್ ಈ ಮನೇಲಿ ಇರ್ಲೇಬೇಕು. ಅಕ್ಕ ನೋಡು ಪೂರ್ವಿ, ಮಾಲ್ತಿ ಅತ್ತೆ ಜೊತೆ ಹುಷಾರಂಗ್ ಮಾತಾಡು. ಅವ್ರು ಒಳ್ಳೆಯವರೇ, ಆದ್ರೆ ಆಷಾಢ ಮಾಸ ಅನ್ನೋದು ನೆನ್ಪಿರಿ. ಅವ್ರು ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ನೀನ್ ಅವ್ರಿಗೆ ತಿರುಗಿಸ್ ಮಾತಾಡ್ಬೇಡ, ಸರಿನಾ? ನಿನಗೇನು ಹುಚ್ಚಿಡ್ದಿದ್ಯಾ? ಇದನ್ನೆಲ್ಲ ನನ್ಗ್ಯಾಕೆ ಹೇಳ್ತಿದ್ಯಾ? ಯಾಕಂದ್ರೆ ಅವ್ರ ಸೊಸೆ ನೀನ್ ತಾನೆ. ಕೆಳಗಡೆ ನರೇಂದ್ರ ಮಾವ ಹೇಳಿದಷ್ಟು ಮಾತುಗಳು ಅನ್ವಯಿಸೋದು ನಿನಗೆ ಪೂರ್ವಿ. ಅಮ್ಮಾಜಿ, ನರೇಂದ್ರ, ನನಗೆ ಆತಂಕ ಆಗ್ತಾ ಇದೆ. ಈಗ ಪೂರ್ವಿ ಏನೋ ಇಲ್ಲೇ ಇರ್ತಾಳೆ ನಿಜ, ಆದ್ರೆ ಪೂರ್ವಿ ಮತ್ತೆ ಮಾಲ್ತಿ ನಡುವೆ ಸಂಬಂಧ ಹಾಳಾದ್ರೆ ಏನ್ ಮಾಡೋದು? ಅಮ್ಮಾಜಿ, ನನಗೂ ಈ ವಿಷಯ ಮೊದಲು ಗೊತ್ತಾಗ್ಲೇ ಇಲ್ಲ. ಅತ್ಗೆ ಹೇಳಿದ್ಮೇಲೆ ನನಗೂ ನೆನಪಾಗಿದ್ದು. ಅತ್ಗೆ ಪೂರ್ವಿ ಇಬ್ರು ಅತ್ತೆ ಸೊಸೆ ಆಗ್ತಾರಲ್ವಾ? ಏನ್ ಮಾಡೋದು? ಪೂರ್ವಿನ್ ಕಳಿಸ್ಬಿಡಣ್ವಾ? ನರೇಂದ್ರ, ಪೂರ್ವಿ ನಂದನ ಜೊತೆಲಿ ಇರ್ಬೇಕು ಅಂತ ತಾನೆ ಆಷಾಢದ ನೆಪ ಮಾಡ್ಕೊಂಡು ಪದ್ಮಿನಿನ ಕಳ್ಸಿರೋದು. ಈಗ ಪೂರ್ವಿನ ಕಳಿಸ್ಬಿಟ್ರೆ ಹೇಗೆ? ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಮ್ಮಾಜಿ, ಅತ್ಗೆನ ಅವ್ರ ತವ್ರ ಮನೆ ಕಳಿಸ್ಬಿಡೋಣ. ಅದ್ ಹೇಗ್ ಮಾಡಕ್ಕಾಗತ್ತೆ ನರೇಂದ್ರ? ಹಾಗ್ ಮಾಡಿದ್ರೆ ನಮ್ಮೇಲೆ ಅನುಮಾನ ಬರುತ್ತಲ್ವಾ? ಇದು ಸಾಧ್ಯ ಇಲ್ದಿರೋ ಕೆಲ್ಸ. ಇದ್ ಬಿಟ್ಟು ಬೇರೆ ಏನಾದ್ರೂ ಪರಿಹಾರ ಕೊಡು. ಪರಿಹಾರ? ಅಮ್ಮಾಜಿ, ಈ ಸಮಸ್ಯೆಗೆ ಈಗ ನಮ್ಮ ಮುಂದೆ ಇರೋದು ಒಂದೇ ಪರಿಹಾರ. ಏನು? ಹೇಗಾದ್ರೂ ಮಾಡಿ ಅತ್ಗೆ ಮತ್ತೆ ಪೂರ್ವಿ ಇಬ್ರು ದೂರ ದೂರ ಇರೋ ಹಾಗೆ ನೋಡ್ಕೋಬೇಕು. ಇಬ್ರು ಜಾಸ್ತಿ ಒಟ್ಟಿಗೆ ಕೂತ್ಕೊಂಡು ಮಾತಾಡಬಾರ್ದು, ಒಟ್ಟಿಗೆ ಇರಬಾರ್ದು. ಒಟ್ನಲ್ಲಿ ಈ ಆಷಾಢ ಕಳೆಯೋವರೆಗೂ ಅವರಿಬ್ರು ದೂರ ದೂರ ಇರೋ ಹಾಗೆ ನಾವು ಜವಾಬ್ದಾರಿ ತಗೋಬೇಕು. ಸರಿ, ನೀನ್ ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಜವಾಬ್ದಾರಿ ಮಾತ್ರ ನಿಂದೆ. ಆದಷ್ಟು ಪೂರ್ವಿ ಮಾಲ್ತಿ ದೂರ ದೂರ ಇರೋ ತರ ನೀನ್ ನೋಡ್ಕೊ, ಅರ್ಥ ಆಯ್ತಾ? ಇದೊಳ್ಳೆ ಪೀಕ್ಲಾಟ ಆಯ್ತಲ್ಲ. ಅಲ್ಲ, ಇರೋ ತಲೆನೋವು ಸಾಲದು ಅಂತ ಈಗೊಂದು ಹೊಸ ಸಮಸ್ಯೆ. ಭಗವಂತ, ನನ್ನ ಕೈಲಿ ಇನ್ನೂ ಏನೇನು ಮಾಡಿಸ್ತೀಯೋ. ಬೇಡ ಅಕ್ಕ, ಆ ಮಾತನ್ನ ವಾಪಸ್ ತಗೋ.
ನೀನ್ ಎಷ್ಟೇ ಹೇಳಿದ್ರು ನಾನು ಈ ಮನೆ ಸೊಸೆ ಅಲ್ಲ. ನಾನು ವಾಪಸ್ ತಗೋಬಹುದು, ಆದ್ರೆ ಆ ವಿಧಿ ವಾಪಸ್ ತಗೊಳುತ್ತಾ? ಹಿಂದೆ ನಡೆದಿದ್ದು ನಡೆದೋಯ್ತು, ಮತ್ತದನ್ನ ಬದಲಾಯಿಸಕ್ಕಾಗತ್ತಾ ಹೇಳು? ಬದಲಾಯಿಸ್ಬೋದು, ಆದ್ರೆ ನೀನ್ ಮನ್ಸ್ ಮಾಡ್ತಿಲ್ವಲ್ಲ. ಹೋಗ್ಲಿ ಬಿಡು, ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅಕ್ಕ, ಹೆಂಗಾದ್ರೂ ಮಾಡಿ ನನ್ನನ್ನು ನಿನ್ ಜೊತೆ ಕರ್ಕೊಂಡು ಹೋಗೆ. ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತಾನೆ ಅನ್ಕೊಂಡೆ. ಯಾಕಂದ್ರೆ ಶಾಸ್ತ್ರದ ಪ್ರಕಾರ ಈ 1 ತಿಂಗಳು ಮನೆಯಿಂದ ಆಚೆ ಇರ್ಬೇಕಾದಳು ನೀನ್ ತಾನೆ. ಆದ್ರೆ ಈ ಮನೇಲಿ ಯಾರಿಗೂ ನಿನ್ನ ಕಳ್ಸಕ್ಕೆ ಮನ್ಸೇ ಇಲ್ಲ. ನಾನು ಹೆಚ್ಚಿಗೆ ಕೇಳೋಕ್ಕೂ ಆಗಲ್ಲ. ಸದ್ಯಕ್ಕೆ ನೀನು ಇಲ್ಲೇ ಇಟ್ಕೊಂಡು ಎಲ್ರೂ ಮನ್ಸನ್ನ ಗೆಲ್ಲು. ಜೊತೆಗೆ ನಂದನ್ ಅವ್ರಿಗೆ ನೀನ್ ಹತ್ರ ಆಗೋಕ್ಕೂ ಇದು ಒಳ್ಳೆ ಅವಕಾಶ. ಅಕ್ಕ ಪ್ಲೀಸ್, ನಾನು ಈ ಮನೆಯಿಂದ ಹೊರಡೋ ಟೈಮ್ ಬಂದೇ ಬಿಡ್ತು. ಈಗಲೂ ನೀನು ಇದನ್ನ ಒಪ್ಕೊಳ್ತಾ ಇದ್ರೆ ಹೆಂಗೆ ಪೂರ್ವಿ? ಆ ದೇವ್ರೆ ನನ್ನ ಈ ಮನೆಯಿಂದ ಕಳಿಸಿದ್ದಾನೆ. ಯಾಕೆ ಹೇಳು? ಆ ಸ್ಥಾನ ನಿಂದು. ಅಕ್ಕ, ಏನೇ ಹೇಳ್ತಿದ್ಯಾ ನೀನು? ಮತ್ತೆ ಈ ಮನೆಗೆ ಬರೋದೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ನಿಜ ಹೇಳು, ನಿನ್ ಮನ್ಸಲ್ಲಿ ಏನೈತೆ? ನನ್ನ ಮನ್ಸಲ್ಲಿ ಏನೇ ಇದ್ರು ಎಲ್ಲ ನಡೆಯೋದು ಆ ವಿಧಿ ಬರಹದಲ್ಲಿ ಹೆಂಗಾಯ್ತು ಹಂಗೇನೆ. ಅಕ್ಕ, ನಿನ್ ಮಾತುಗಳನ್ನ ಕೇಳ್ತಿದ್ರೆ ನಾನು ಭಯ ಆಗ್ತೈತೆ. ನೀನ್ ಮತ್ತೆ ಇಲ್ಲಿ ಬರ್ತೀಯ ತಾನೆ? ಬರ್ತೀನಿ. ಹಣೆಲ್ ಬರ್ತಿದ್ರೆ ಯಾರು ಎಲ್ಲಿಗೂ ಹೋಗಲ್ಲ ಅನ್ನಕ್ಕಾಗಲ್ಲ, ಹೋಗ್ಲೇಬೇಕಾಯ್ತದೆ. ಆದ್ರೆ ನನ್ನ ಹಣೆಯಲ್ಲಿ ಈ ಮನೆ ಬರ್ತಿಲ್ಲ, ನಂದನ್ನವ್ರ ಹೆಸರು ಬರ್ದಿಲ್ಲ. ಅದ್ ಬರ್ದಿರೋದು ನಿನ್ನ ಹಣೆಯಲ್ಲಿ. ಪದ್ಮಿನಿ, ಅವ್ರು ಹೇಳಿದ ತಕ್ಷಣ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಟೇ ಬಿಟ್ಟಿಯಲ್ಲ. ನನ್ನ ಜೊತೆ 2 ನಿಮಿಷ ಮಾತಾಡಬೇಕು ಅಂತಾನೂ ಅನಿಸ್ಲಿಲ್ವ ನಿನಗೆ? ನನ್ನಿಂದ ದೂರ ಆಗಕ್ ತುದಿಗಾಲಲ್ಲಿ ಕಾಯ್ತಿದ್ಯಾ ನೀನು? ನಂದನವ್ರ ಪ್ಲೀಸ್, ನನ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಇಲ್ಲಿಂದ ಹೊರಡ್ಬೇಕು. ಆಗ್ಲೇ ನಿಮ್ಮಿಬ್ರಿಗೂ ಒಳ್ಳೇದು. ನಾನು ಇನ್ನೇನು ಕೇಳಬೇಡಿ. ಏನು ಕೇಳ್ದೆ ಹಂಗೆ ಕಳ್ಸ್ಕೊಳ್ಬೇಕಾ ಪದ್ಮಿನಿ? 1-2 ದಿನ ಅಲ್ಲ, 1 ತಿಂಗಳು, ಪೂರ್ತಿ 1 ತಿಂಗಳು ನಾವಿಬ್ರು ಒಬ್ರನ್ನೊಬ್ರು ನೋಡದೇ ಇರಬೇಕು. ಇದು ನಿನ್ನಿಂದ ಸಾಧ್ಯನಾ? ನನ್ನಿಂದಂತೂ ಸಾಧ್ಯ ಇಲ್ಲ ಪದ್ಮಿನಿ. ದೊಡ್ಡವ್ರ ಮಾತನ್ನ ಪಾಲಿಸ್ಲೇಬೇಕು. ಮಾತು ಪಾಲ್ಸದ್ ಹಾಗಿರ್ಲಿ, ಹೋಗಕ್ ಮುಂಚೆ ಒಂದ್ಸಲ ನನ್ನ ಮುಖ ನೋಡಿ ಪ್ರೀತಿಯಿಂದ 2 ಮಾತಾಡಬೇಕು ಅಂತಾನೂ ನಿನಗೆ ಅನ್ನಿಸ್ತಾನೆ ಇಲ್ವಲ್ಲ ಪದ್ಮಿನಿ? ಈ ತರ ಮುಖ ತಿರುಗಿಸ್ಕೊಂಡು ನಿಂತಿದ್ಯಲ್ಲ. ನಂದನವ್ರೆ ಪ್ಲೀಸ್, ನನ್ನ ಕಾಡ್ಬೇಡಿ. ಹೆಂಗೋ ದುಃಖ ತಡ್ಕೊಂಡು ಹೊರಟು ನಿಂತಿದ್ದೀನಿ, ಹೋಗಕ್ ಬಿಟ್ಬಿಡಿ. ನಿಜ ಹೇಳ್ ಪದ್ಮಿನಿ, ನನ್ ಮುಖ ನೋಡಿದ್ರೆ ನಿನ್ನ ಸಂಬಂಧ ಹಾಳಾಗೋಗುತ್ತೆ ಅನ್ನೋ ಕಾಳಜಿನ, ಅಥವಾ ನನ್ನಿಂದ ದೂರ ಆಗ್ಬೇಕಂತ ಕಾಯ್ತಿದ್ಯಲ್ಲ, ಅದಕ್ಕೊಂದು ಅವಕಾಶ ಸಿಕ್ತು ಅಂತ ಖುಷಿನ? ಮಾತಾಡೋ. ನಂದನವ್ರೆ ಪ್ಲೀಸ್, ಹಿಂಗೆಲ್ಲ ಕೇಳ್ಕೊಬೇಡಿ. ನನಗೆ ತಡ ಆಗ್ತೈತೆ, ದಾರಿ ಬಿಡಿ. ಎಲ್ರೂ ನಿನ್ ತವ್ರ ಮನೆಗೆ ಹೋಗೋದೇ ಸರಿ ಅಂತ ಹೇಳ್ತಿದ್ದಾರೆ, ನೀನು ಹೊರಟು ನಿಂತಿದ್ಯಾ. ಸರಿ, ಹೋಗ್ಬಿಟ್ ಬಾ. ಆದ್ರೆ ಒಂದೇ ಒಂದ್ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟು ಪದ್ಮಿನಿ. ಅಷ್ಟು ಸಾಕು ನನಗೆ. ನೀನ್ ಈ ತರ ನನ್ನ ಮುಖನೂ ನೋಡದೆ ಹೊರಟೋದ್ರೆ ನನ್ಗೆ ತುಂಬಾ ನೋವಾಗತ್ತೆ ಪದ್ಮಿನಿ. ಕೆಳಗಡೆ ಎಲ್ರು ನನಗೋಸ್ಕರ ಕಾಯ್ತಿದ್ದಾರೆ, ನಾನು ಹೊರಡ್ತೀನಿ. ಪದ್ಮಿನಿ ನಿಂತ್ಕೋ.
ಪದ್ಮಿನಿ ಒಂದೇ ನಿಮಿಷ ನಂದನ ನಂದನ್ ಅವ್ರಿಗೆ ಏನ್ ಮಾಡ್ಕೊಂಡ್ರಿ ನೋಡ್ಕೊಂಡ್ ಬರೋದಲ್ವಾ ನೋಡಿ ಈಗ ಏನಾಯ್ತು ಅಂತ. ನಂಗೆ ಇಷ್ಟು ಸಾಕು ಪದ್ಮಿನಿ. ನಿಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಗೋಯ್ತು ನೀ. ಅತ್ಯಮ್ಮ ಹೊರಡ್ತೀನಿ. ನೀನಿನ್ನೂ ತಿಂದಿಲ್ಲ. ಒಂದ್ ನಿಮಿಷ ಇರೋ. ತಗೋ. ಬೇಡ ಅತ್ತೆ, ಯಾಕೋ ಹಸ್ವಿಲ್ಲ. ನನ್ ಮನೆಗೆ ಹೋಗಿ ತಿಂತೀನಿ. ನೋಡು, ಬೇಡ ಅನ್ಬೇಡ, ಒಂಚೂರು ತಿನ್ನು. ಸಾಲ್ತತ್ತೆ. ಪದ್ಮಿನಿ, ತಡ ಮಾಡೋದ್ ಬೇಡ, ಹೊರಟ್ಬಿಡು. ನನ್ಗಿನ್ನ ಈ ಮನೆ ಋಣ ತೀರ್ತು. ಇಷ್ಟು ದಿನ ನನ್ಗೆ ಎಷ್ಟೊಂದು ಪ್ರೀತಿ ಕೊಟ್ಟವ್ರು ಇವರೆಲ್ಲ. ಇವ್ರನ್ನ ಯಾವತ್ತೂ ಚೆನ್ನಾಗಿಡೋ ದೇವ್ರೆ. ಮುಂದೆ ಒಂದಲ್ಲ ಒಂದಿನ ಸತ್ಯ ಗೊತ್ತಾದ್ಮೇಲೂ ಇವ್ರಿಗೆ ಯಾರಿಗೂ ನೋವಾಗ್ದಲೇ ಇರ್ಲಿ. ಪೂರ್ವಿನ ಸೊಸೆ ಅಂತ ಒಪ್ಕೊಂಡು ಎಲ್ರೂ ಖುಷಿಯಾಗಿರ್ಲಿ. ನಾನ್ ತುಂಬಾ ಮೆಚ್ಚಿದ ಹೆಣ್ಣು ನೀನು. ನಿನ್ನ ಒಳ್ಳೆತನ, ನಿನ್ನ ನಡತೆ, ನಿನ್ನ ಸೌಮ್ಯ ಸ್ವಭಾವ ಇದೆಲ್ಲ ನನಗೆ ತುಂಬ ಹಿಡಿಸಿತ್ತು. ಆದರೆ ನೀನು ಮಾಡಿದ ಒಂದೇ ಒಂದು ತಪ್ಪಿಂದ ಇವತ್ತು ಎಲ್ಲ ಬದಲಾಗ್ತಿದೆ. ಆದರೂ ನಿನ್ನನ್ನು ಬೈದು ಮನೆಯಿಂದ ಆಚೆ ಕಳಿಸುವಷ್ಟು ಮನಸ್ಸು ನನಗಿಲ್ಲ. ಅದಕ್ಕೆ ಈ ದಾರಿ ಆರಿಸ್ಕೊಂಡೆ.